जगृहे पौरुषं रूपं भगवान् महदादिभिः सम्भूतं षोडशकलाम् आदौ लोकससृक्षया. ಶ್ರೀಮದ್ಭಾಗವತದ ಮೊದಲ ಸ್ಕಂದದ 3ನೇ ಅಧ್ಯಾಯ ಇವತ್ತು ನಾವು ನೋಡಬೇಕಾದದ್ದು. ಹಿಂದೆ ಮೊದಲ ಅಧ್ಯಾಯದಲ್ಲಿ ಅಥಾಖ್ಯಾಹಿ ಹರೇರ್ ಧೀಮನ್ ಅವತಾರ ಕಥಾ ಶುಭಾ ಲೀಲಾ ವಿದಧತಃ ಸ್ವೈರಂ ಈಶ್ವರಸ್ಯಾತ್ಮಮಾಯಯ ಅಂತ ಶೌನಕ ಮೊದಲಾದ ಋಷಿಗಳು ಸೂತರನ್ನು ಕೇಳಿಕೊಂಡಿದ್ರು. ಜ್ಞಾನಿಗಳಾದ ಸೂತ ಪುರಾಣಿಕರೇ ಭಗವಂತನ ಮಂಗಳಕರವಾದ ಕಥೆಗಳನ್ನು, ಅವತಾರದ ಕಥೆಗಳನ್ನು ಹೇಳಿರಿ. ಅವನು ತನ್ನ ಇಚ್ಛೆಯಿಂದಲೇ ಅನೇಕ ಥರದ ಅವತಾರಗಳನ್ನು ಸ್ವೀಕಾರ ಮಾಡ್ತಾನಲ್ಲ, ಆ ಎಲ್ಲ ಅವತಾರಗಳನ್ನು ನಾವು ತಿಳಿಯಬೇಕು ಅಂತ ಅಪೇಕ್ಷೆ ಇದೆ ನಮಗೆ. ಅದಕ್ಕಾಗಿ ಅದನ್ನು ನೀವು ವರ್ಣಿಸಿರಿ ಅಂತ ಈ ಶೌನಕಾದಿಗಳು ಸೂತ ಪುರಾಣಿಕರನ್ನು ಕೇಳಿದರು. ಅದರ ಮೊದಲ ವರ್ಣನದ ಭಾಗ ಇದು ಈಗ ನಾವು ನೋಡ್ತಾ ಇರೋದು. ಜಗೃಹೇ ಪೌರುಷಂ ರೂಪಂ ಅಂತ ಭಗವಂತ ಮೂಲ ರೂಪದಲ್ಲಿ ನಾರಾಯಣ ಅಥವಾ ಶೂನ್ಯ ಎಂಬ ಹೆಸರಿನಿಂದ ಇದ್ದ. ಸತು ನಾರಾಯಣೋ ನಾಮ ನರಾಣಾಮಯನತ್ವತಃ ಯಶ್ಯೇತೆ ಪ್ರಳಯೇ ವಿಷ್ಣು ಶೂನ್ಯನಾಮ ನರಾಕೃತಿ ಅಂತ. ನಾರಾಯಣ ಅಂತ ಅವನಿಗೆ ಹೆಸರು, ಹಾಗೆ ಶೂನ್ಯ ಅಂತ ಕೂಡ ಅವನಿಗೆ ಒಂದು ಹೆಸರಿದೆ. ಭಾಗವತ ತಾತ್ಪರ್ಯ ಮುಂದೆ ಅವನನ್ನು ಒಂದು ಬಾರಿ ಶೂನ್ಯ ಅಂತ ವ್ಯವಹಾರ ಮಾಡ್ತದೆ. ಹೀಗೆ ಶೂನ್ಯ ಎಂಬ ಹೆಸರಿನ ಆ ಭಗವಂತ ಲಯಕಾಲದಲ್ಲಿ ಸುಮ್ಮನೆ ಮಲಗಿದ್ದವನು ಲಯಕಾಲ ಮುಗಿದ ಮೇಲೆ ಸೃಷ್ಟಿ ಮಾಡಬೇಕು ಅಂತ ಬಯಸಿದ. ಅವನು ವ್ಯಕ್ತನಾದ. ಮೊದಲು 24 ತತ್ವಗಳನ್ನು ಮತ್ತು ಬ್ರಹ್ಮಾಂಡವನ್ನು ಸೃಷ್ಟಿಸಿದ. ಅಲ್ಲಿ ನೀರಿನಲ್ಲಿ ಶೇಷಶಾಹಿಯಾಗಿ ಮಲಗಿದ. ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಬಂದಾಗ ಪುರುಷ ಅನ್ನೋ ಒಂದು ರೂಪವನ್ನು ಸ್ವೀಕಾರ ಮಾಡಿದಂತೆ. ಜಗೃಹೇ ಪೌರುಷಂ ರೂಪಂ ಅಂತ, ಪುರುಷ ಅನ್ನುವ ಹೆಸರಿನ ರೂಪ ಅದು. ಅವನು ಸೃಷ್ಟಿ ಮಾಡಬೇಕಾದದ್ದು ಮಹತ್ತತ್ವ ಮೊದಲಾದ ತತ್ವಗಳನ್ನು. ಬ್ರಹ್ಮಾಂಡದ ಹೊರಗೆ ಮಹತ್ತತ್ವ ಮೊದಲಾದವುಗಳನ್ನು ಸೃಷ್ಟಿಸಬೇಕಾಗಿತ್ತು. ಬ್ರಹ್ಮಾಂಡದ ಒಳಗೆ ಆ ವಿರಾಟ್ ಪುರುಷ ರೂಪವನ್ನು ಸ್ವೀಕಾರ ಮಾಡಿದ. ಮತ್ತೆ ಪ್ರಾಣ ಮೊದಲಾದ 16 ಕಲೆಗಳು, ಆ 16 ಕಲೆಗಳಿಂದ ಕೂಡಿದಂಥ ಒಂದು ಪುರುಷ ಅನ್ನೋ ರೂಪವನ್ನು ಧರಿಸಿದ. ಆ ಪುರುಷ ರೂಪದಲ್ಲಿ ಆ 16 ಕಲೆಗಳನ್ನು ತನ್ನ ಉದರದಲ್ಲೇ ಅವನು ಇಟ್ಕೊಂಡಿದ್ದ. ಆ 16 ಕಲೆಗಳು ಯಾವುದು ಅಂತನ್ನೋದನ್ನು ಷಟ್ವಷ್ಣ ಉಪನಿಷತ್ತಿಗೆ ಅನುಸಾರವಾಗಿ ಮುಂದೆ ವಿಸ್ತೃತವಾಗಿ ಹೇಳುವಾಗ ಹೇಳ್ತಾನೆ. ಪುರುಷ ರೂಪವನ್ನು ಸ್ವೀಕಾರ ಮಾಡಿದ ಅಂತ ಬಂತಲ್ಲ, ಅವನಿಗೆ ಆ ಸ್ವೀಕಾರ ಮಾಡುವುದು ಹೇಗೆ? ಈ ಹಿಂದೆ ಅವನಿಗೆ ಅಂಥ ಶರೀರ ಇರಲಿಲ್ಲೇನೋ ಅಂತ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಸಮಾಧಾನ ಹೇಳ್ತಾರೆ. ವ್ಯಕ್ತ್ಯಪೇಕ್ಷೆಯ ಜಗೃಹೇ ಇತಿ ಅಂತ ಭಾಗವತ ತಾತ್ಪರ್ಯ ಅದನ್ನು ವಿವರಿಸಿದೆ. ಸ್ವೀಕಾರ ಮಾಡುವುದು ಅಂದರೆ ವ್ಯಕ್ತ ಮಾಡುವುದು ಅಂತ ಇಷ್ಟೇ ಅರ್ಥ. ಹಿಂದೆ ಇಲ್ಲದೇ ಇದ್ದದನ್ನು ಎಲ್ಲೋ ಸೃಷ್ಟಿ ಮಾಡುವುದು ಅಂತ ಅರ್ಥ ಅಲ್ಲ. ಈಗಾಗಲೇ ಇದ್ದಂಥ ತನ್ನ ರೂಪವನ್ನೇ ವ್ಯಕ್ತ ಮಾಡ್ತಾನೆ ಅಂತ ಅದರ ಅಭಿಪ್ರಾಯ. ಶರೀರವನ್ನು ಭಗವಂತ ಯಾವತ್ತಾದರೂ ಬಿಡ್ತಾನೆ ಅಂತಿಲ್ಲ. ನಮ್ಮಂತೆ ಶರೀರವನ್ನು ಬಿಟ್ಟು ಹೋಗೋದು, ಮತ್ತೊಂದು ಬಾರಿ ಹೊಸ ಶರೀರವನ್ನು ತಗೊಳ್ಳುವುದು, ಇದ್ಯಾವುದೂ ಇಲ್ಲ. ಅವನು ಈಗಿರುವ ಶರೀರ
ಅದು ನಿತ್ಯವಾದದ್ದು. ಅಹೇಯಂ ಅನುಪಾದೇಯಂ, ಅದನ್ನು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ, ಹೊಸದಾಗಿ ಸ್ವೀಕಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಿತ್ಯಂ ಅವ್ಯಯಂ ಸಯೇವ ಅಪೇಕ್ಷ್ಯ ರೂಪಾಣಾಂ ವ್ಯಕ್ತಿಮೇವ ಜನಾರ್ದನ. ಆದರೆ ಆ ಶರೀರವನ್ನು ಸಂದರ್ಭ ಬಂದಾಗ ವ್ಯಕ್ತ ಮಾಡ್ತಾನಷ್ಟೆ. ಅವನು ವ್ಯಕ್ತ ಮಾಡಿದಾಗ ಅದನ್ನು ಸ್ವೀಕಾರ ಮಾಡಿದ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ಇದ್ದ ರೂಪವನ್ನೇ ಅವನು ಕಣ್ಮರೆ ಮಾಡಿದಾಗ, ಜನರ ಕಣ್ಣಿನಿಂದ ಅದು ಮರೆಯಾಗುವಂತೆ ಮಾಡಿದಾಗ ಅದನ್ನೇ ತ್ಯಾಗ ಮಾಡಿದ ಅಂತ ಹೇಳ್ತಾರೆ. ವಸ್ತುತಃ ತ್ಯಾಗ ಮಾಡಲಿಕ್ಕೆ ಬರೋದಿಲ್ಲ. ನಮ್ಮಂತೆ ಆ ಶರೀರ ಮಣ್ಣಿನಲ್ಲಿ ಮಣ್ಣಾಗಿ, ಬೆಂಕಿಯಲ್ಲಿ ಬೆಂಕಿಯಾಗಿ, ನೀರಿನಲ್ಲಿ ನೀರಾಗಿ ಹೋಗುವಂಥದ್ದಲ್ಲ. ಮತ್ತು ಉಳಿದ ದೇವತೆಗಳು ಅವರಾದರೂ ಕೂಡ ಎಲ್ಲ ರೂಪದಿಂದ ಯಾವಾಗಲೂ ಎಲ್ಲ ಕಾಲದಲ್ಲೂ ಇರ್ತಾರೆ ಅಂತಿಲ್ಲ. ಯಾವಾಗ ಯಾವಾಗ ಸಂದರ್ಭ ಬಂತೋ ಆವಾಗವಾಗ ಅಂಥದ್ದೊಂದು ನಿರ್ದಿಷ್ಟ ರೂಪವನ್ನು ತಗೊಳ್ತಾರಷ್ಟೆ. ಆದರೆ ಭಗವಂತನಿಗೆ ಎಲ್ಲ ಕಾಲಕ್ಕೂ ಎಲ್ಲ ರೂಪಗಳು ಇದ್ದೇ ಇರ್ತವೆ. ಆ ರೂಪಗಳನ್ನು ತಗೊಂಡು ಅವರು ತಮ್ಮ ತಮ್ಮ ಕೆಲಸ ಮಾಡ್ತಾರೆ. ಭಗವಂತ ಎಲ್ಲ ರೂಪದಿಂದಲೂ ಎಲ್ಲ ಕೆಲಸವನ್ನು ಯಾವಾಗಲೂ ಮಾಡಬಲ್ಲವನು. ಇದು ಉಳಿದ ದೇವತೆಗಳಿಗೂ ಭಗವಂತನಿಗೂ ಇರುವಂಥ ಒಂದು ವ್ಯತ್ಯಾಸ. ಪಠ್ಯತೆ ಭಗವಾನ್ ಈಶಃ ಮೂಢಬುದ್ಧಿ ವ್ಯಪೇಕ್ಷೆಯ ತಮಸಾ ಶುಪಗೂಢಸ್ಯ ಯತ್ ತಮಃಪಾನಮೀಶಿತು ಏತತ್ ಪುರುಷರೂಪಸ್ಯ ಗ್ರಹಣಂ ಸಮುದೀರ್ಯತೆ ಕೃಷ್ಣರಾಮಾದಿರೂಪಾಣಾಂ ಲೋಕವ್ಯಕ್ತಿ ವ್ಯಪೇಕ್ಷೆಯ. ಭಗವಂತ ಈ ಕೃಷ್ಣ ರಾಮ ಮೊದಲಾದ ರೂಪಗಳನ್ನು ತಾಳುವುದಕ್ಕೂ ಹಾಗೆ ಪುರುಷ ಅನ್ನುವ ರೂಪವನ್ನು ತಾಳುವುದಕ್ಕೂ ವ್ಯತ್ಯಾಸ ಇದೆ. ಬ್ರಹ್ಮಾಂಡದೊಳಗೆ ಆ ಭಗವಂತನ ವಿರಾಟ್ ರೂಪ ತಮಸ್ಸಿನಿಂದ ಆಚ್ಛಾದಿತ ಆಗಿತ್ತಷ್ಟೆ. ಪ್ರಳಯ ಕಾಲದ ಆ ತಮಸ್ಸನ್ನು ಭಗವಂತ ದೂರ ಮಾಡಿದ. ಭಗವಂತ ದೂರ ಮಾಡಿದಾಗ ಆ ವಿರಾಟ್ ರೂಪ ತಾನೇ ವ್ಯಕ್ತ ಆಯಿತು. ತಮಃ ಪಾನಂ ಈಶಿತು, ಆ ತಮಸ್ಸನ್ನೆಲ್ಲ ಕುಡಿದು ಸ್ವಚ್ಛ ಮಾಡಿದ ಭಗವಂತ. ತಮಸ್ಸಿನ ಆವರಣ ಇರುವುದು ಅಂದರೆ ನಮಗೆ ಹೇಗೆ ಅಜ್ಞಾನದ ಆವರಣ ಇರ್ತದೋ ಹಾಗೆ ಭಗವಂತನಿಗೂ ಕೂಡ ಅಜ್ಞಾನದ ಆವರಣ ಇರ್ತದೆ ಅಂತಲ್ಲ. ಪ್ರಳಯ ಕಾಲದಲ್ಲಿ ತಮಸ್ಸು ಇರುವುದು ಆ ಭಗವಂತನ ರೂಪವನ್ನೇನು ಆಚ್ಛಾದಿಸಿದೆ, ಅದು ಇತರರಿಗೆ ಆ ಭಗವಂತನ ರೂಪ ಕಾಣದೇ ಇರುವಂತೆ ಮಾಡಿದೆ ಅಷ್ಟೆ. ಇದು ಆ ತಮಸ್ಸನ್ನು ಅವನು ದೂರ ಮಾಡಿಬಿಟ್ರೆ ಆ ವಿರಾಟ್ ರೂಪ ಕಣ್ಣಿಗೆ ಕಾಣಿಸ್ತದೆ. ಕೃಷ್ಣ ರಾಮಾದಿ ರೂಪಗಳಿಗೆ ಆ ಥರ ತಮಸ್ಸಿನ ಆವರಣ ಇಲ್ಲ. ತಮಸ್ಸಿನ ಆವರಣ ಇರುವುದು ಆ ಪ್ರಳಯ ಕಾಲದಲ್ಲಿರುವಂತಹ ರೂಪಕ್ಕೆ ಮಾತ್ರ, ಆ ವಿರಾಟ್ ರೂಪಕ್ಕೆ ಮಾತ್ರ. ಹೀಗೆ ರಾಮಕೃಷ್ಣಾದಿ ರೂಪಗಳನ್ನು ಜನಸಾಮಾನ್ಯರಿಗೆ ಮತ್ತು ಉಳಿದವರಿಗೂ ಕೂಡ ವ್ಯಕ್ತ ಮಾಡಿದರೆ, ಆ ಭಗವಂತ ವ್ಯಕ್ತ ಮಾಡಿದಾಗ ಅದನ್ನೇ ಶರೀರ ಗ್ರಹಣ ಮಾಡಿದ, ಶರೀರ ಸ್ವೀಕಾರ ಮಾಡಿದ ಅಂತ ಹೇಳಿದಂತೆ ಕಾಣಿಸ್ತದೆ. ಇನ್ನು ಈ ಪುರುಷ ರೂಪವನ್ನು ಗ್ರಹಣ ಮಾಡುವುದು ಅಂದರೆ ಅಲ್ಲಿರೋ ತಮಸ್ಸನ್ನು ದೂರ ಮಾಡುವುದು ಅಂತ ಅದರ ತಾತ್ಪರ್ಯ. ಮಹದಾದಿಭಿ ಸಂಭೂತಂ ಅಂತ ಈ ಶ್ಲೋಕದಲ್ಲಿ ಬಂತು. ಮಹತ್ತತ್ವ ಮೊದಲಾದ ತತ್ವಗಳಿಂದ ಕೂಡಿದ್ದು ಈ ಶರೀರ ಅಂತ. ಭಗವಂತನ ಶರೀರ ಅಪ್ರಾಕೃತವಾದದ್ದು. ಅವನ ಶರೀರದಲ್ಲಿ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ಯಾವ ತತ್ವಗಳು ಕೂಡ ಇಲ್ಲವೇ ಇಲ್ಲ. ಆದ್ದರಿಂದ ಮಹದಾದಿಗಳಿಂದ ಅದು ಕೂಡುವುದು ಅಂದ್ರೆ ಏನರ್ಥ? ನಮ್ಮ ಶರೀರದಂತೆ ಅದಕ್ಕೆ ಯಾವುದೇ ತತ್ವದ ಆವರಣ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಅದಕ್ಕೆ ಉತ್ತರ ಹೀಗೆ: ಮಹದಾದಿಭಿ ಸಂಭೂತಂ ಅಂತರ್ಗತ ಮಹದಾದಿ ನ ಮಹದಾದಿ ಶರೀರಂ ಅಂತ ಹೀಗೆ ಅದರ ತಾತ್ಪರ್ಯ. ವಸ್ತುತಃ ಅವನ ಶರೀರದಲ್ಲಿ ಮಹತ್ತತ್ವ ಮೊದಲಾದವುಗಳಿಲ್ಲ. ಅಹಂಕಾರ ತತ್ವ
ಪಂಚತನ್ಮಾತ್ರಗಳು ಪಂಚಮಹಾಭೂತಗಳು ಯಾವುದೂ ಇಲ್ಲ. ಅವನ ಶರೀರ ಚಿನ್ಮಯ. ಆದರೆ ಜೀವರಿಗೆ ನಾನಾ ಥರದ ಶರೀರಗಳನ್ನು ಸೃಷ್ಟಿ ಮಾಡಬೇಕಾಗಿದೆ. ಅದಕ್ಕಾಗಿ ಮಹತ್ತತ್ವ ಮೊದಲಾದ ಅಂಶಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನಷ್ಟೆ ಹೊರತು ಅವನ ಶರೀರ ಅದರಿಂದ ಹುಟ್ಟಿರುವಂಥದ್ದಲ್ಲ. ಹೀಗದರ ತಾತ್ಪರ್ಯ. ಯಸ್ಮಿನ್ನೇತಾಹ ಷೋಡಶಕಲಾಹ ಭವಂತಿ. ಭಗವಂತನ ಶರೀರದಲ್ಲಿ, ಭಗವಂತನ ಉದರದಲ್ಲಿ 16 ಕಲೆಗಳಿರ್ತಾವಂತೆ. ಅದರಂತೆ ಈ 16 ಕಲೆಗಳಿಂದ ಅವನ ಶರೀರ ಕೂಡಿದೆ ಅಷ್ಟೆ. ಮೋಕ್ಷ ಧರ್ಮ ಪರ್ವ ಅಂದರೆ ಮಹಾಭಾರತದ ಒಂದು ಭಾಗದಲ್ಲಿ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಯತ್ಕಿಂಚಿತಿಹ ಲೋಕೇ ವೈ ದೇಹಬದ್ಧಂ ವಿಷಾಂಪತೆ ಸರ್ವಂ ಪಂಚಭಿರಾವಿಷ್ಟಂ ಭೂತೈಹಿ ಈಶ್ವರ ಬುದ್ಧಿಜೈಹಿ. ಈ ಜಗತ್ತಿನಲ್ಲಿ ಯಾವುದೇ ಶರೀರ, ಎಲ್ಲರ ಶರೀರ ಏನಿದೆ ಇದು ಪಂಚಮಹಾಭೂತಗಳಿಂದ ಕೂಡಿದಂತಹ ಶರೀರ. ಆದರೆ ಭಗವಂತನ ಶರೀರ ಹಾಗಲ್ಲ. ಅವನು ಸರ್ವಕ್ಕೂ ನಿಯಾಮಕ, ಸರ್ವೋತ್ತಮ. ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ ಗುಣಗಳು ಯಾವುದೂ ಕೂಡ ಅವನಿಗಿಲ್ಲ. ಯಾಕೆ ಹೀಗೆ ಅಂದರೆ, ಈ ಪ್ರಕೃತಿ ಏನಿದೆ, ಪ್ರಕೃತಿಗೆ ಒಡತಿ, ಅದರ ಅಭಿಮಾನಿನಿ ಲಕ್ಷ್ಮೀದೇವಿ. ನಾವೆಲ್ಲ ಪ್ರಕೃತಿಗೆ ಮತ್ತು ಪುರುಷರಿಗೆ ಅಧೀನರು, ಲಕ್ಷ್ಮೀನಾರಾಯಣರ ಅಧೀನರು ನಾವು. ಆದ್ದರಿಂದ ಆ ಪ್ರಕೃತಿಯ ಅಧೀನರು ನಾವಾದ್ದರಿಂದ ಆ ಪ್ರಕೃತಿಯೇ ಕೊಟ್ಟಂಥ ಪಂಚಮಹಾಭೂತಗಳಿಂದ ಕೂಡಿದ ಒಂದು ಶರೀರ ನಮಗೆ ಬರ್ತದೆ. ಆದರೆ ಭಗವಂತ ಪ್ರಕೃತಿಗೆ ಅಧೀನ ಅಲ್ಲ. ಪ್ರಕೃತಿಯೇ ಆ ಪುರುಷನ ಅಂದರೆ ಭಗವಂತನ ಅಧೀನಳು. ಇವನು ಅವಳ ಅಧೀನ ಅಲ್ಲ. ಆದ್ದರಿಂದ ಆ ಲಕ್ಷ್ಮೀದೇವಿಯ ಹತೋಟಿಯಿಂದ, ಅವಳ ಅಧೀನತೆಯಿಂದ ಬರುವಂತಹ ಪಂಚಮಹಾಭೂತಗಳ ಶರೀರ ಇವನಿಗೆ ಬರೋದಿಲ್ಲ ಯಾವತ್ತು ಅಂತ ತಾತ್ಪರ್ಯ. ಹೀಗೆ ಪುರುಷ ಅನ್ನೋ ರೂಪವನ್ನು ಸ್ವೀಕಾರ ಮಾಡಿದ. ಯಸ್ಯಾಂಬಸಿ ಶಯಾನಸ್ಯ ಯೋಗ ನಿದ್ರಾಂ ವಿತನ್ವತಃ ನಾಭಿ ಹೃದಾಂಬುಜಾದಾಸೀತ್ ಬ್ರಹ್ಮ ವಿಶ್ವಸೃಜಾಂ ಪ್ರತಿ. ಬ್ರಹ್ಮಾಂಡದ ಒಳಗೆ ಒಂದು ನೀರು, ಆ ನೀರಿನೊಳಗೆ ಈ ಪುರುಷ ರೂಪ ಮಲಗಿತ್ತು. ಮಲಗುವುದು ಅಂದರೆ ಯೋಗ ನಿದ್ರಾ ಅಷ್ಟೇ. ಅದು ಭಗವಂತನಿಗೆ ನಿದ್ರೆಯೂ ಇಲ್ಲ, ಎಚ್ಚರವೂ ಇಲ್ಲ. ಅದೊಂದು ತನ್ನ ಇಚ್ಛೆಗನುಸಾರವಾಗಿ ತಾನೇ ಮಲಗುವುದು ಅಂತ ಅದರ ತಾತ್ಪರ್ಯ ಅಷ್ಟೆ. ಅವನ ನಾಭಿಯಿಂದ ಒಂದು ಪದ್ಮ ಹುಟ್ಟಿತು, ಹೊಕ್ಕಳಿನಿಂದ ಒಂದು ಪದ್ಮ ಹುಟ್ಟಿತು. ಆ ಪದ್ಮದಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟಿದ. ಇದು ಭಾಗವತದ 2ನೇ ಶ್ಲೋಕ. ನಾಭಿ ಹೃದ ಅಂಬುಜಾತಾಸೀತ್ ಬ್ರಹ್ಮ ವಿಶ್ವಸೃಜಾಂ ಪತಿ ಯಸ್ಯ ಅವಯವ ಸಂಸ್ಥಾನೈ ಕಲ್ಪಿತೋ ಲೋಕವಿಸ್ತರ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ. ಆ ಭಗವಂತನ ವಿರಾಟ್ ರೂಪ ಏನಿದೆ, ವಿಶಾಲವಾದಂಥ ರೂಪ, ಆ ರೂಪದ ಅವಯವಗಳು ಈ ಜಗತ್ತನ್ನೆಲ್ಲ ಹುಟ್ಟಿಸಿವೆ. 14 ಲೋಕಗಳು, ಮೇಲೆ ಇರುವಂತಹ ಸತ್ಯಲೋಕದ ಪರ್ಯಂತ ಎಲ್ಲ ಲೋಕಗಳು, ಕೆಳಗೆ ಇರುವಂತಹ ಅತಲ ಸುತಲ ಮೊದಲಾದ ಲೋಕಗಳು, ನಡುವೆ ಇರುವಂತಹ ನಮ್ಮ ಭೂಲೋಕ, ಇವೆಲ್ಲ ಲೋಕಗಳು ಕೂಡ ಆ ಭಗವಂತನ ಒಂದೊಂದು ಅವಯವದಿಂದ ಹುಟ್ಟಿವೆ. ಅವನ ಉತ್ತಮಾಂಗ ಅಂದರೆ ಅವನ ಶಿರಸ್ಸು ಮೇಲಿದೆ. ಅವನ ಪಾತಾಳಮೇತಸ್ಯ ಹಿ ಪಾದಮೂಲಂ, ಅವನ ಪಾದಮೂಲ ಏನಿದೆ ಅದು ಪಾತಾಳ ಲೋಕದಲ್ಲಿದೆ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಅವನ ಅವಯವಗಳು ಆಯಾ ಲೋಕಗಳನ್ನು ಹುಟ್ಟಿಸಿವೆ ಮತ್ತು ಆ ಲೋಕಗಳನ್ನು ಧರಿಸಿವೆ ಕೂಡ. ಆ ಪುರುಷ ರೂಪ, ವಿರಾಟ್ ರೂಪ, ಅದು ದೋಷರಹಿತ. ಅದು ಬಲ, ಜ್ಞಾನ ಇತ್ಯಾದಿಗಳಿಂದ ಕೂಡಿರುವಂಥದ್ದು. ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ಸ್ಯ ಪುರಾಣದ ಮಾತನ್ನ ಉದ್ಧರಿಸ್ತಾರೆ. ನಮ್ಮಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಪ್ರಕೃತಿಯ ಗುಣಗಳಿವೆ ಅಲ್ಲ, ಅಂಥ ಗುಣಗಳು ಭಗವಂತನಲ್ಲಿವೆ ಅಂತ ಯಾರು ಕೂಡ ಭಾವಿಸಬಾರದು. ಅಂಥ ಗುಣ ಸತ್ವಗುಣವೂ ಇಲ್ಲ, ರಜೋಗುಣ ತಮೋಗುಣ ಅಂತೂ ಇಲ್ಲವೇ ಇಲ್ಲ, ಸತ್ವಗುಣವೂ ಇಲ್ಲ. ಹಾಗಾದರೆ ಭಗವಂತನಲ್ಲಿ ಸತ್ವಗುಣ ಇರುವುದು ಅಂದರೆ ಅಸದೃಶವಾದ ಬಲ, ಮಹಾಬಲ ಮತ್ತು ಜ್ಞಾನ, ಸರ್ವಜ್ಞಾನ, ಇವುಗಳೆರಡರ ಸಮ್ಮಿಶ್ರಣವೇ ಅವನ ಸತ್ವ ಅಂತ ಅದರ ತಾತ್ಪರ್ಯ. ಇದು 3ನೇ ಶ್ಲೋಕ. ಪಶ್ಯಂತ್ಯದೋ ರೂಪಂ ಅದಭ್ರಚಕ್ಷುಷಃ ಸಹಸ್ರಪಾದೋರು ಭುಜಾನನಾದ್ಭುತಂ
ಸಹಸ್ರ ಮೂರ್ಧ ಶ್ರವಣಾಕ್ಷಿ ನಾಸಿಕಂ ಸಹಸ್ರ ಮೌಲ್ಯಂಬರ ಕುಂಡಲೋಲ್ಲಸತ್ ಅಂತ ಇದು 4ನೇ ಶ್ಲೋಕ. ಆ ವಿರಾಟ್ ರೂಪಕ್ಕೆ ಸಾವಿರಾರು ಅಂದರೆ ಅನಂತ ಪಾದಗಳಿವೆ. 1000 ಅಂದರೆ 1, ಅದ್ರ ಮುಂದೆ 3 0 ಅಂತ ಅಷ್ಟೇ ಅರ್ಥ ಅಲ್ಲ. ನಾವು ಕೆಲವು ಕಡೆ ಸಾವಿರಾರು ಜನ ಬಂದಿದ್ರು ಅಂತೇವೆ, ತುಂಬ ಜನ ಬಂದಿದ್ರು ಅಂತ ಅರ್ಥ. ನಮಗೆಲ್ಲರಿಗೂ ತುಂಬ 1000 ಲಕ್ಷಾಂತರ 10,000 ಅಂದರೆ ಒಂದು ಬಹಳ ಅಂತ ಅರ್ಥ ಇದ್ರೂ ಅದು ಸೀಮಿತನೇ. ಈ ಊರಿನಲ್ಲಿ ಬಹಳ ಜನ ಇದ್ದಾರೆ, ಆ ಇನ್ನೊಂದು ಊರಿನಲ್ಲಿ ಇನ್ನೂ ಬಹಳ ಜನ ಇದ್ದಾರೆ ಅಂದರೆ ಈ ಊರಿನ ಬಹಳ ಅನ್ನೋದಕ್ಕೂ ಒಂದು ಮಿತಿ ಇದೆ, ಆ ಇನ್ನೊಂದು ಊರಿನ ಬಹಳ ಅನ್ನೋದಕ್ಕೂ ಒಂದು ಮಿತಿ ಇದೆ. ಆದರೆ ಭಗವಂತನಲ್ಲಿ ಬಹಳ ಗುಣ ಇವೆ. ಬಹಳ ಕಾಲುಗಳು, ತೊಡೆಗಳು, ತೋಳುಗಳು, ಮತ್ತು ಮುಖ ಇದೆ. ಹಾಗೆ ಅದಕ್ಕೆ ತಲೆಗಳಿವೆ, ಕಣ್ಗಳಿವೆ, ಮೂಗಿವೆ, ಕಿರೀಟಗಳಿವೆ, ಸಾವಿರಾರು ಕುಂಡಲಗಳು, ಈ ಕಿವಿಯಲ್ಲಿ ಹಾಕೊಳ್ಳುವಂಥ ಆಭರಣಗಳು, ವಸ್ತ್ರಗಳಿವೆ, ಆಭರಣಗಳಿವೆ. ಅಂದರೆ ಎಲ್ಲವೂ ಅನಂತ ಅಂತಲೇ ಅದರ ಅಭಿಪ್ರಾಯ. ಹೀಗೆ ಕುಂಡಲ ಉಲ್ಲಸತ್ ಹೊಳೆಯುವಂಥ ಒಂದು ವಿರಾಟ್ ರೂಪ ಅದು. ಅದನ್ನು ನೋಡುವವರು ಯಾರು? ಪಶ್ಯಂತಿ, ದೊಡ್ಡ ದೊಡ್ಡ ಜ್ಞಾನಿಗಳಾದವರು ಅದನ್ನು ನೋಡ್ಲಿಕ್ಕೆ ಸಮರ್ಥರು. ಉಳಿದವರಿಗೆ ಅದನ್ನು ಕೇಳಲಿಕ್ಕೆ ಮಾತ್ರ ಸಾಮರ್ಥ್ಯ, ಕೆಲವರಿಗೆ ಅದನ್ನು ಕೇಳಲಿಕ್ಕೂ ಕೂಡ ಸಾಮರ್ಥ್ಯ ಇಲ್ಲ ಅಂತ ಅದರ ಅಭಿಪ್ರಾಯ. ಏತನ್ ನಾನಾವತಾರಾಣ ನಿಧಾನಂ ಬೀಜಮವ್ಯಯಂ. ಈ ಒಂದು ರೂಪ ಏನಿದೆ, ಪ್ರಳಯ ಕಾಲದಲ್ಲಿ ಏನಿರ್ತದೆ ಅದರಿಂದ ನಾನಾ ಥರದ ಅವತಾರಗಳು ಹೊರಗೆ ಬರ್ತವೆ. ಮತ್ತೆ ಆ ಎಲ್ಲ ಅವತಾರಗಳು ಮತ್ತೆ ಅದನ್ನೇ ಆ ಮೂಲ ರೂಪದಲ್ಲೇ ಬಂದು ಸೇರ್ತವೆ. ಸೃಷ್ಟಿ ಕಾಲದಲ್ಲಿ ಅಲ್ಲಿಂದಲೇ ಹೊರಗೆ ಬರ್ತವೆ, ಆ ಭಗವಂತನಿಂದಲೇ. ಪ್ರಳಯ ಕಾಲದಲ್ಲಿ ಮತ್ತೆ ಆ ಭಗವಂತನ ಆ ರೂಪವನ್ನೇ ಅವೆಲ್ಲ ಹೋಗಿ ಸೇರ್ತವೆ ಅಷ್ಟೆ. ಭಗವಂತನ ಅನಂತ ಶಕ್ತಿ ಇದೆ. ಆ ಅನಂತ ಶಕ್ತಿಯಲ್ಲಿ ಯಾವುದೋ ಒಂದು ಅಂಶದಿಂದ ಕೆಲವು ದೇವತೆಗಳು, ಕೆಲವು ಮನುಷ್ಯರು, ಕೆಲವರು ಪ್ರಾಣಿ, ಹೀಗೆ ನಾನಾ ಥರದ ಪಕ್ಷಿಗಳ ಜೀವರೆಲ್ಲ ಹುಟ್ಟುತ್ತಾರೆ. ಗಿಡ ಬಳ್ಳಿಗಳು ಮೊದಲಾದವು ಕೂಡ ಹುಟ್ಟುವುದು ಆ ಭಗವಂತನಿಂದಲೇ. ಒಂದು ಕಡೆ ಗೀತಾ ಪ್ರಸ್ಥಾನದಲ್ಲಿ ಒಂದು ಮಾತು ಹೇಳ್ತಾರೆ, ವಿಷ್ಣು ಮಹಾತ್ಮಲೇಶಸ್ಯ ವಿಭಕ್ತಸ್ಯ ಚ ಕೋಟಿಧ ಪುನಶ್ಚಾನಂತಧಾತಸ್ಯ ಪುನಶ್ಚ ಅನಂತಧಾ ತಥಾ ನೈಕಾಂಶ ಸಮಮಾಹಾತ್ಮ್ಯಾ ಶ್ರೀಶೇಷ ಬ್ರಹ್ಮಶಂಕರಾಹ ಅಂತ. ಭಗವಂತನ ಅನಂತ ಮಹಿಮಾ ಇದೆಯಲ್ಲ, ಅದನ್ನು ಒಂದು ಕೋಟಿ ಭಾಗ ಮಾಡಬೇಕು. ಕೋಟಿ ಭಾಗ ಮಾಡಲಿಕ್ಕೇನು ಬರೋದಿಲ್ಲ. ನಮ್ಮಲ್ಲಿ ಇದ್ದ ರೂಪಾಯಿಗಳನ್ನು 1 ಕೋಟಿ ರೂಪಾಯಿ ಮಾಡ್ಬೋದು, ಅದಕ್ಕಿಂತ 1 ರೂಪಾಯಿನೂ ಹೆಚ್ಚಿಲ್ಲ ನಮ್ಮಲ್ಲಿ, ಇಷ್ಟೇ ಇರೋದು ಅಂತ ಅದನ್ನು ಅದಕ್ಕೊಂದು ಮಿತಿ ತೋರಿಸ್ಬೋದು. ಭಗವಂತನ ಮಹಿಮೆಯನ್ನು ಅದು ಎಷ್ಟು ಅನಂತ ಅಂತ ನಿಮಗೇನಾದರೂ ತಿಳ್ಕೊಳ್ಳುವ ಅಪೇಕ್ಷೆ ಇದ್ದರೆ ಬೌದ್ಧಿಕವಾಗಿ, ಕೇವಲ ಮಾನಸಿಕವಾಗಿ ಹೀಗೊಂದು ವಿಭಾಗ ಮಾಡಿ ನೋಡುವ ಪ್ರಯತ್ನ ಮಾಡಿರಿ. ಕೋಟಿ ವಿಭಾಗ ಮಾಡಿರಿ. ಆ ಕೋಟಿ ವಿಭಾಗದಲ್ಲಿ ಒಂದು ವಿಭಾಗ ತಗೊಳ್ಳಿ, ಅದನ್ನು ಮತ್ತೆ ಅನಂತ ವಿಭಾಗ ಮಾಡಿ. ಅಲ್ಲಿ ಮೊದಲು ಕೋಟಿ ಅಂತ ಬಂತಲ್ಲ, ಅಲ್ಲಿ ಕೋಟಿ ಅಂದ್ರೂ ಒಂದರ ಮುಂದೆ ಕೆಲವು 0 ಅಂತ ಅರ್ಥ ಅಲ್ಲ, ಅನಂತ ಭಾಗ ಮಾಡ್ರಿ ಅಂತಲೇ ಅರ್ಥ. ಅದ್ರಲ್ಲಿ ಒಂದು ಭಾಗ ತಗೊಳ್ರಿ, ಅದನ್ನು ಮತ್ತೆ ಅನಂತ ಭಾಗ ಮಾಡ್ರಿ. ಅಲ್ಲಿ ಆ ಒಂದು ಭಾಗ ಏನು ಉಳಿದಿದ್ದು ಅದನ್ನು ಮತ್ತೆ ಅನಂತ ಭಾಗ ಮಾಡಿರಿ. ಪುನಶ್ಚಾನಂತ ಧಾತಸ್ಯ ಪುನಶ್ಚಾಪಿ ಶ್ಯನಂತಧಾ. ಹೀಗೆ 3-4 ಬಾರಿ ಅನಂತ ವಿಭಾಗ ಮಾಡಿ ಮಾಡಿ ಒಂದೇನು ಉಳಿತಲ್ಲ ಕೊನೆಗೆ, ಅದಕ್ಕೂ ಯಾವ ಲಕ್ಷ್ಮಿಯಾಗಲಿ ಬ್ರಹ್ಮನಾಗಲಿ ಉಳಿದವರು ಯಾರು ಕೂಡ ಸಮಾನರಲ್ಲ. ಇದು ನಮ್ಮೆಲ್ಲರ ಇತಿಮಿತಿಗಳು. ನಾವೆಲ್ಲರೂ ಕೂಡ ಅವನ ಮುಂದೆ ಅಷ್ಟು ಸಣ್ಣವರು ಅಂತ ಅದರ ಅಭಿಪ್ರಾಯ. ಯಸ್ಯ ಅಂಶಾಂಶೇನ, ಯಾವುದೋ ಒಂದು ಅಂಶದಲ್ಲಿ ಅದರ ಮತ್ತೊಂದು ಅಂಶದಿಂದ ಹುಟ್ಟುವಂಥವರು ದೇವತೆಗಳು, ತಿರ್ಯಕ್ ಪ್ರಾಣಿಗಳು, ಹುಲಿ, ಸಿಂಹ, ಎಮ್ಮೆ, ಆಕಳು ಮೊದಲಾದ ಎಲ್ಲ ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು, ನರರು ಮತ್ತು ವೃಕ್ಷಗಳು, ಇವೆಲ್ಲವೂ ಕೂಡ ಅವನಿಂದಲೇ ಹೀಗೆ ಹುಟ್ಟುತ್ತಾವಷ್ಟೆ. ಸಯೇವ ಪ್ರಥಮ ದೇವ ಕೌಮಾರಂ ಸರ್ಗಮಾಸ್ಥಿತಃ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಂ ಅಖಂಡಿತಂ. ಅವನು ಮೊದಲು ಸನತ್ಕುಮಾರ ಅನ್ನುವ ಒಂದು ರೂಪವನ್ನು ತಾಳಿದಂತೆ. ಇಲ್ಲಿ ಸುಮಾರು 22 ರೂಪಗಳನ್ನು ಈ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ಅಂಶಾಂಶೇನ ಅಂತ ಹೇಳಿದ್ರಲ್ಲ, ಅವನ ಒಂದು ಅಂಶದಲ್ಲಿ ಒಂದು ಅಂಶದಂತ
ಸಾಮರ್ಥ್ಯ ಏಕದೇಶೇನ, ಭಗವಂತನ ಅನಂತ ಸಾಮರ್ಥ್ಯದ ಒಂದು ಭಾಗದಿಂದ ಈ ಎಲ್ಲ ಜೀವರು ಹುಟ್ಟುತ್ತಾರೆ ಅಂತ ಅದರ ತಾತ್ಪರ್ಯ. ಈ ಜೀವರನ್ನು ಸೃಷ್ಟಿ ಮಾಡಲಿಕ್ಕೆ ಅವನು ಪೂರ್ಣ ಶಕ್ತಿಯೂ ಬೇಕಾಗಿಲ್ಲ. ನಮಗೆ ಯಾವುದೋ ಒಂದು ಭಾರವಾದ ವಸ್ತುವನ್ನು ಎತ್ತಲಿಕ್ಕೆ ಅಥವಾ ಇನ್ನೊಂದು ಕಷ್ಟಕರವಾದ ಕೆಲಸವನ್ನು ಮಾಡಲಿಕ್ಕೆ ನಮ್ಮಲ್ಲಿರುವ ಪೂರ್ಣವಾದ ಶಕ್ತಿಯನ್ನೆಲ್ಲ ವಿನಿಯೋಗಿಸಬೇಕಾಗ್ತದೆ. ಭಗವಂತ ಹಾಗೆ ಮಾಡಬೇಕಾಗಿಲ್ಲ. ತನ್ನ ಅಪಾರವಾದ ಶಕ್ತಿಯನ್ನು ಸ್ವಲ್ಪ ಉಪಯೋಗ ಮಾಡಿದರೂ ಸಾಕು, ಈ ಜಗತ್ತಿನ ಸೃಷ್ಟಿಯೆಲ್ಲ ತಾನಾಗೇ ಆಗ್ತದೆ. ಯಚ್ಛಕ್ತ್ಯೇಕಾಂಶ ಸಂಭೂತಂ ಜಗದೇತತ್ ಚರಾಚರಂ ಅಂತ ಬ್ರಹ್ಮಪುರಾಣದ ಮಾತು ಕೂಡ ಅದನ್ನು ಹೇಳ್ತದೆ. ನಿಧಾನ, ಎಲ್ಲ ಅವತಾರಗಳಿಗೂ ಇದು ನಿಧಾನ ಅಂದರೆ ಇಲ್ಲಿಂದಲೇ ಹುಟ್ಟುತ್ತವೆ. ಉಳಿದ ಅವತಾರಗಳು ಎಲ್ಲ ಅವತಾರಗಳು ಇದರಲ್ಲೇ ಬಂದು ಸೇರ್ತವೆ ಅಂತ ತಾತ್ಪರ್ಯ. ಇದಕ್ಕೆ ಇದೇ ರೂಪಕ್ಕೆ ಶೂನ್ ಅನಂತ ಪದ್ಮನಾಭ ರೂಪ ಅಂತ ಕೂಡ ವರ್ಣನೆ ಮಾಡ್ತಾರೆ. ಕೌಮಾರಂ ಸರ್ಗಮಾಸ್ಥಿತ, ಮೊದಲು ಸನತ್ ಕುಮಾರ ಅನ್ನುವ ರೂಪವನ್ನು ತಾಳಿದ. ಅವನು ಸಕಲ ಗುಣ ಪರಿಪೂರ್ಣ, ಒಂದು ಪ್ರಚಂಡವಾದ ತಪಸ್ಸು ಮಾಡಿದ. ಯಾಕೆ ತಪಸ್ಸು ಮಾಡಿದ? ಬ್ರಹ್ಮಚರ್ಯವನ್ನೂ ಪಾಲನೆ ಮಾಡಿದ. ಇದೆಲ್ಲವೂ ಕೂಡ ಕೇವಲ ಜಗತ್ತಿಗೆ ಹೇಗೆ ಬದುಕಬೇಕು, ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ಮಾತ್ರ. ಬ್ರಹ್ಮಪುರಾಣದಲ್ಲಿ ಒಂದು ಮಾತಿದೆ, ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಉದ್ಧರಿಸ್ತಾರೆ. ಕುಮಾರೋ ನಾಮ ಭಗವಾನ್ ಸ್ವಯಂ ಸ್ವಸ್ಮಾದಜಾಯತ ದಿದೇಶ ಬ್ರಹ್ಮಣೇ ಬ್ರಹ್ಮ ಬ್ರಹ್ಮಚರ್ಯೇ ಸ್ಥಿತೋ ವಿಭು ಯಸ್ಮಾತ್ ಸನತ್ ಕುಮಾರಸ್ಯ ಬ್ರಹ್ಮಚರ್ಯಂ ಅವಾಪ್ತವಾನ್ ಬ್ರಹ್ಮಚರ್ಯಂ ಅಪಾಲಯತ್ ಯಸ್ಥಾಣೋ ಸ್ಥಾಣುತಾಂ ಪ್ರಾದಾತ್ ಭಗವಾನ್ ಅವ್ಯಯೋ ಹರಿಹಿ. ಭಗವಂತ ತನ್ನಿಂದಲೇ ಸನತ್ ಕುಮಾರ ಅನ್ನುವ ಒಂದು ರೂಪವನ್ನು ಕೂಡ ಹೊರಗೆ ತಂದ. ಆ ಸನತ್ ಕುಮಾರ ಅನ್ನುವ ರೂಪವ ತಳೆದು ಏನ್ ಮಾಡಿದ? ಬ್ರಹ್ಮಚರ್ಯವನ್ನ ಪಾಲಿಸಿ ತೋರಿಸಿದ. ಚತುರ್ಮುಖ ಬ್ರಹ್ಮನಿಗೆ ವೇದವನ್ನು ಉಪದೇಶಿಸಿದ. ಸನತ್ ಕುಮಾರ ಅಂತ ಇನ್ನೊಬ್ಬ ಇದ್ದಾನಲ್ಲ, 8ನೇ ಕಕ್ಷಾದಲ್ಲಿರುವಂಥವ್, ಕಾಮನ ಅವತಾರ. ಅವನಿಗೂ ಕೂಡ ಬ್ರಹ್ಮಚರ್ಯ ಹೇಗೆ ಪಾಲನೆ ಮಾಡಬೇಕು ಅಂತ ತೋರಿಸಿಕೊಟ್ಟ. ಜ್ಞಾನವನ್ನು ಉಪದೇಶ ಮಾಡಿದ. ಶಿವ ಸ್ಥಾಣು ಅಂತ ಕರೆಸ್ಕೊತಾನೆ. ಸ್ಥಾಣು ರುದ್ರ ಉಮಾಪತಿ ಅಂತ ಶಿವನಿಗೆ ಹೆಸರುಗಳು. ಸ್ಥಾಣು ಅಂದ್ರೆ ಏನರ್ಥ? ಒಂದು ಮೋಟ ಮರ ಅಂತ ಅರ್ಥ. ಬಹಳ ಎತ್ತರದ ಮರಗಳಾದರೆ ಜೋರಾಗಿ ಗಾಳಿ ಬೀಸಿದಾಗ ಅದು 10 ಅಡಿ 100 ಅಡಿ 1000 ಅಡಿ ಎತ್ತರದ ಮರಗಳಿರಬಹುದು. ಆದರೆ ಬಹಳ ಜೋರಾಗಿ ಗಾಳಿ ಬೀಸಿದಾಗ ಅವು ಎಲ್ಲ ಅಳಿಗಾಡಿ ಬಿಡ್ತವೆ. ಆದ್ರಿಂದ ಎಷ್ಟು ದೊಡ್ಡ ಮರ ಆದ್ರೂ ಆ ಮರಕ್ಕೊಂದು ಹೆಗ್ಗಳಿಕೆ ಇದ್ರೂ ಜೋರಾಗಿ ಗಾಳಿ ಬೀಸಿದಾಗ, ಸುಂಟರ ಗಾಳಿ ಬಿರುಗಾಳಿ ಬೀಸಿದಾಗ ಅಲಗಾಡ್ತವೆ. ಆದರೆ ಮೋಟು ಮರ ಇರ್ತದಲ್ಲ, ಯಾವ ಗಾಳಿಗೂ ಅದು ಬಗ್ಗೋದಿಲ್ಲ. ಮೋಟು ಮರ ಅದು ಗಾಳಿಗೂ ಕೂಡ ಬಗ್ಗದು ಅಂತ ಒಂದು ಗಾದೆ ಮಾತು ಹೇಳ್ತಿರ್ತಾರೆ. ಗಾದೆ ಪೂರ್ಣ ಹೇಳಿಲ್ಲ ನಾನು. ಮೋಟು ಮರ ಗಾಳಿಗೂ ಕೂಡ ಮಣಿಯದ್ದು ಅಂತ ಅದ್ರ ತಾತ್ಪರ್ಯ. ಸ್ಥಾಣು ಅಂದ್ರೆ ಮೋಟು ಮರ ಅಂತ ಅರ್ಥ. ಎಲೆ ಇರೋದಿಲ್ಲ, ಒಂದು ಸ್ಥಿರವಾದ ಒಂದೇ ಜಾಗದಲ್ಲಿ ಇರ್ತದೆ. ಎಲೆಗಳು, ಕೊಂಬೆಗಳು, ಸಣ್ಣ ಪುಟ್ಟ ಕೊಂಬೆಗಳಿದ್ರೆ ಗಾಳಿಗೆ ಸ್ಪಂದಿಸಿ ಅಲಗಾಡ್ತವೆ. ಇದಕ್ಕೆ ಯಾವ ಗಾಳಿಗೂ ಬಗ್ಗದಂತ ಮರ ಅದು. ಶಿವನನ್ನ ಸ್ಥಾಣು ಅಂತ ಯಾಕೆ ಕರೀತಾರೆ? ಯಾವ ಭಾಷೆ ವಿಕಾರಕ್ಕೂ ಅವನು ಒಳಗಾಗದವನು. ಅವನಿಗೆ ಸ್ಥಾಣುವಾಗಿ ಇರಬೇಕು ಹೇಗೆ, ಸ್ಥಾಣುವಿನಂತೆ ಮೋಟು ಮರದಂತೆ ನಿಶ್ಚಲನಾಗಿ ಇರಬೇಕು ಹೇಗೆ ಅನ್ನೋದನ್ನು ತೋರಿಸಿಕೊಟ್ಟವನು ಈ ಭಗವಂತ. ನಾರಾಯಣ ವರ್ಮದಲ್ಲಿ ಸನತ್ ಕುಮಾರೋ ಅವತು ಕಾಮದೇವಾತ್, ಭಗವಂತನ ಒಂದೊಂದು ರೂಪ ನಮ್ಮನ್ನ ಒಂದೊಂದು ಆಪತ್ತಿನಿಂದ, ಒಂದೊಂದು ಸಮಸ್ಯೆಯಿಂದ ಪರಿಹರಿಸಲಿ ಅಂತ ಕೇಳ್ಕೊಂಡಿದ್ದಾರೆ. ಅದರಲ್ಲಿ ಸನತ್ ಕುಮಾರ ಅವತು ಮಾಂ ಕಾಮದೇವಾತ್, ಕಾಮದೇವನ ಉಪಟಳ ನಮಗೆ ಎಲ್ಲರಿಗೂ ಹೆಚ್ಚಾಗಿದೆ. ಹೆಣ್ಣಿಗೆ ಗಂಡಿಗೆ ಹೆಣ್ಣಿನ ಸೆಳೆತ, ನೈಸರ್ಗಿಕವಾದ ಸೆಳೆತ ಇದೆ. ಆ ಎಲ್ಲ ಸೆಳೆತ ನಮಗೆ ಬರುವುದು ಮನ್ಮಥನಿಂದ. ಅವನು ಇಂದ್ರ ಮತ್ತು ಮನ್ಮಥ ಇಬ್ಬರು ಕೂಡ ಸಮಾನದ. 8ನೇ ಕಕ್ಷಾದಲ್ಲಿ ಅವರಿಬ್ಬರು ಇದ್ದಾರೆ. ಆ ಮನ್ಮಥನ ಒಂದು ರೂಪವೇ ಈ ಸನತ್ ಕುಮಾರ. ಮನ್ಮಥನೇ ನಮ್ಮಲ್ಲಿ ಕಾಮದ ಪ್ರಚೋದನೆಯನ್ನು ಮಾಡುವ. ಸನತ್ ಕುಮಾರ ಅವನ ಇನ್ನೊಂದು ರೂಪ, ನಮಗೆ ಆ ಕಾಮದ ಉಪಟಳ ಆಗದೇ ಇರುವಂತೆ ಕಾಪಾಡಬೇಕು. ಮತ್ತೆ ಆ ಸನತ್ ಕುಮಾರನೊಳಗೆ ಭಗವಂತ ಸನತ್ ಕುಮಾರ ಎಂಬ ಹೆಸರಿನಿಂದ ಏನಿದ್ದಾನೆ ಅವನು ಮುಖ್ಯವಾಗಿ ನಮಗೆ ಕಾಮದ ಉಪಟಳವನ್ನ ಪರಿಹರಿಸಬೇಕು.
ನಮಗಂತ ನಿಶ್ಚಲವಾದಂತಹ ಮನೋಭಾವವನ್ನು ಕೊಡಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಚತುರ್ಮುಖ ಬ್ರಹ್ಮನಿಗೆ ವೇದವನ್ನು ಉಪದೇಶಿಸಿದವನು, ಸನತ್ ಕುಮಾರನಿಗೆ ಹೇಗೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಅಂತ ತೋರಿಸಿದವನು, ಮತ್ತೆ ಶಿವನಿಗೆ ಸ್ಥಾಣು ಅಂತ ಹೆಸರು ಹೇಗೆ ಪಡ್ಕೋಬೇಕು, ಸ್ಥಾಣುವಿನಂತೆ ವರ್ತಿಸ್ಬೇಕು ಹೇಗೆ ಅನ್ನೋದನ್ನ ತಿಳಿಸಿಕೊಟ್ಟವನು ಭಗವಂತ. ಇದು ಬ್ರಹ್ಮಪುರಾಣದಲ್ಲಿ ಬರುವಂಥ ಮಾತು. ಷಷ್ಠಮತ್ರೇರಪತ್ಯತ್ವಂ ವೃತಃ ಪ್ರಾಪ್ತೋ ಯೋನು ಸೂಯಯ ಆನ್ವೀಕ್ಷಿಕೆ ಮಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ಇದು 11ನೇ ಶ್ಲೋಕ. ನಾನು ಶ್ಲೋಕಗಳನ್ನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. 6ನೇ ಶ್ಲೋಕ ಹೇಳಿದ್ದೆ. 6ನೇ ಶ್ಲೋಕದಲ್ಲಿ ಸನತ್ಕುಮಾರ ರೂಪನಾದ ಭಗವಂತನ ಹೆಸರು ಬಂದಿತ್ತು. ಮುಂದೆ 7ನೇ ಶ್ಲೋಕ ಹೇಳಬೇಕಾಗಿತ್ತು, ಅದ್ರ ಬದಲು 11 ಶ್ಲೋಕ ಹೇಳಿಬಿಟ್ಟೆ ಅಷ್ಟೆ. ಆ 7ನೇ ಶ್ಲೋಕದಲ್ಲಿ 2ನೇ ರೂಪದ ಬಗ್ಗೆ ವರ್ಣನೆ ಮಾಡ್ತಾರೆ. ಮೊದಲ ರೂಪ ಸನತ್ಕುಮಾರ ಅನ್ನೋ ರೂಪ, 2ನೇ ರೂಪ ವರಾಹ ಅನ್ನುವ ರೂಪ. ದ್ವಿತೀಯಂತು ಭವಾಯಾಸ್ಯ ರಸಾತಲ ಗಲ ಗತಾಂ ಮಹೀಂ ಉದ್ಧರಿಷ್ಯನ್ ಉಪಾದತ್ತ ಯಜ್ಞೇಶಃ ಸೌಕರಂ ವಪುಹೋ. ಈ ಭೂಮಿ ಯಾವುದೋ ಒಂದು ಕಾಲದಲ್ಲಿ ರಸಾತಲಕ್ಕೆ, ಪಾತಾಳಕ್ಕೆ ಕುಸಿದು ಹೋಗಿತ್ತು. ಹಾಗೆ ಕುಸಿದು ಹೋಗಿದ್ದಂಥ, ತನ್ನ ಕಕ್ಷೆಯಿಂದ ಕಳಿಸಿಕೊಂಡಿದ್ದಂಥ ಭೂಮಿಯನ್ನ ಈ ಯಜ್ಞವರಾಹನೇ ಮೇಲೆತ್ತಿದ. ಅವನು ವರಾಹದ ರೂಪವನ್ನು ತಾಳಿದ್ದ. ನಮ್ಮ ಎಲ್ಲ ಯಜ್ಞಕ್ಕೆ ಅವನು ಪ್ರವರ್ತಕ ಕೂಡ. ಇದು ತುಂಬಾ ಸುಂದರವಾದಂತಹ ಒಂದು ಅನುಸಂಧಾನ. ಯಾಕೆ ಹಾಗೆ ಅಂದ್ರೆ, ನಾವು ನಿತ್ಯ ವೈಶ್ವದೇವ ಮೊದಲಾದ ಯಜ್ಞಗಳನ್ನು ಮಾಡ್ತೀವಿ. ಶಾಂತಿ, ಹೋಮ, ವಾಜಪೇಯ ಮೊದಲಾದ ಯಜ್ಞಗಳನ್ನು ಮಾಡ್ತೀವಿ. ಉಪಾಸನ, ಅಗ್ನಿಹೋತ್ರಾದಿಗಳನ್ನು ಮಾಡ್ತೀವಿ. ಇವೆಲ್ಲ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದಂತಹ ಕೆಲವು ಯಜ್ಞಗಳು. ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ಪುರುಷೋಭಾವ ಯಜ್ಞ. ಇಡೀ ಜೀವನವೇ ಒಂದು ಯಜ್ಞ. ಈ ಜೀವನ ಅನ್ನುವಂಥ ಒಂದು ಯಜ್ಞ ನಡೀಬೇಕಾದ್ರೆ ನಮಗೆ ದೇಹ ಬೇಕು, ನಮಗೆ ನಿರ್ಲಿಕ್ಕೊಂದು ನೆಲೆ ಬೇಕು. ಇಷ್ಟೆಲ್ಲ ಇದ್ರೆ ಈ ಜೀವನ ಅನ್ನೋ ಯಜ್ಞ, ಅಗ್ನಿಹೋತ್ರ, ಉಪಾಸನ ಮೊದಲಾದ ಯಜ್ಞಗಳು ಕೂಡ ನಡೀಲಿಕ್ಕೆ ಸಾಧ್ಯ. ಈ ಭೂಮಿಯೇ ತನ್ನ ಕಕ್ಷೆಯಿಂದ, ತನ್ನ ಸ್ಥಾನದಿಂದ ಕುಸಿದು ಬಿದ್ದಾಗ ಈ ಯಜ್ಞೇಶಃ, ಅವನಿಗೆ ಯಜ್ಞವರಾಹ ಅಂತಾನೆ ಹೆಸರು, ಅವನು ಅವತರಿಸಿ ಆ ಭೂಮಿಯನ್ನ ಮೇಲೆತ್ತಿದ. ಭೂಮಿಯನ್ನು ಮೇಲೆತ್ತಿದಾಗ ನಮ್ಮೆಲ್ಲರಿಗೂ ಕೂಡ ಒಂದು ನೆಲೆ ಸಿಕ್ಕಿತ್ತು. ಭೂಮಿ ಇದ್ದಾಗ ನಾವೊಂದು ಏನಾದರೂ ಯಜ್ಞ ಮಾಡ್ಲಿಕ್ಕೆ ಸಾಧ್ಯ, ನಮ್ಮ ಜೀವನ ಅನ್ನೋ ಯಜ್ಞವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ. ಹೀಗೆ ನಮ್ಮೆಲ್ಲರ ಧರ್ಮ ಕರ್ಮಗಳಿಗೆ, ಯಜ್ಞಗಳಿಗೆ ನೆಲೆಯಾದ ಆ ಭೂಮಿಯನ್ನ ಅವನು ಮೇಲೆತ್ತಿ ನಮ್ಮ ಎಲ್ಲ ಯಜ್ಞಗಳನ್ನು, ಜೀವನ ಅನ್ನುವ ಯಜ್ಞವನ್ನು ಕೂಡ ಮಾಡಲಿಕ್ಕೆ ನಮಗೆ ಪ್ರೇರಣೆ ಕೊಟ್ಟವನು ಈ ಯಜ್ಞವರಾಹ. ಅಸ್ಯ ಭವಾಯ, ಈ ದ್ವಿತೀಯಂತು ಭವಾಯ ಅಸ್ಯ ರಸಾತಲ ಗತಾಂ, ರಸಾತಲಕ್ಕೆ ಹೋಗಿದ್ದಂಥ ಭೂಮಿಯನ್ನ ಹೀಗೆ ಅವನು ಮೇಲೆತ್ತಿ ನಮ್ಮೆಲ್ಲರ ಜೀವನ ಅನ್ನೋ ಯಜ್ಞವು ಕೂಡ ಸುಗಮವಾಗುವಂತೆ ಮಾಡಿದ. ತೃತೀಯಂ ಋಷಿಸರ್ಗಂ ವೈ ದೇವಶ್ರಿತ್ವಂ ಉಪೇತ್ಯ ಸಹ ತಂತ್ರಂ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. ಇಲ್ಲಿ ಸನತ್ಕುಮಾರ ಅನ್ನುವ ರೂಪ ನಮ್ಮನ್ನ ಕಾಮದ ಉಪಟಳದಿಂದ ಕಾಪಾಡಬೇಕು ಅಂತ ನಾರಾಯಣ ವರ್ಮದಲ್ಲಿ ಬಂದದ್ದನ್ನು ಹೇಳಿದೆ. ಹಾಗೆ ಯಜ್ಞವರಾಹ ಅನ್ನುವ ರೂಪ ನಮಗೆ ಏನೇನು ಮಾಡಿದೆ, ಅದರ ಮಹತ್ವ ಏನು, ಅದು ನಾರಾಯಣ ವರ್ಮದಲ್ಲಿ ಬಂದದ್ದನ್ನು ಈಗ ಹೇಳಬೇಕು ಅಂತ ಅನ್ಕೊಂಡೆ. ಈ ವರಾಹನ ಬಗ್ಗೆ ಭಾಗವತದಲ್ಲಿ ಮುಂದೆ 3ನೇ ಸ್ಕಂದದಲ್ಲೂ ಬಂದಿದೆ, ಮತ್ತೆ ಮಹಾಭಾರತದಲ್ಲೂ ಕೂಡ ಅವನ ಬಗ್ಗೆ ಬಂದಿದೆ. ನಾರಾಯಣ ವರ್ಮವೂ ಕೂಡ ಮುಂದೆ 6ನೇ ಸ್ಕಂದದಲ್ಲಿ ಬರುವಂಥ ಇಂದ್ರನ ಕಥೆಯ ಒಂದು ಭಾಗವೇ. ಮತ್ತೊಮ್ಮೆ ಅದನ್ನು ನೋಡ್ತೇವೆ. ರಕ್ಷತ್ವಸೌ ಮಾಧ್ವನಿ ಯಜ್ಞಕಲ್ಪ ಸ್ವದಂಷ್ಟಯೋನಿ ತಥರೋ ವರಾಹ ಅಂತ ನಾರಾಯಣ ವರ್ಮದಲ್ಲಿ ಅವನ ಸ್ತೋತ್ರ. ಅಧ್ವನಿ, ಪ್ರಯಾಣ ಕಾಲದಲ್ಲಿ ವರಾಹನನ್ನು ಸ್ತೋತ್ರ ಮಾಡ್ಬೇಕಂತ. ನಾವು ಪ್ರಯಾಣ ಕಾಲದಲ್ಲಿ ಬೇರೆ ಯಾವ್ದಾವುದೋ ರೂಪಗಳನ್ನ, ಬೇರೆ ಬೇರೆ ಯಾವ್ಯಾವುದೋ ದೇವತೆಗಳನ್ನೆಲ್ಲ ಸ್ತೋತ್ರ ಮಾಡ್ತಿರ್ತೇವೆ, ಬೇಡ ಅಂತಲ್ಲ. ಅಧ್ವನಿ, ಅಧ್ವ ಅಂದ್ರೆ ಮಾರ್ಗ. ಪ್ರಯಾಣ ಕಾಲದಲ್ಲಿ ಈ ಯಜ್ಞ ರೂಪನಾದ ಭಗವಂತನನ್ನು ಸ್ತೋತ್ರ ಮಾಡಬೇಕು, ವರಾಹನನ್ನು ಸ್ತೋತ್ರ ಮಾಡಬೇಕು. ಸ್ವದಂಷ್ಟಯ ಉನ್ನೀತ ಧರಹ, ತನ್ನ ಕೋರೆ ಹಲ್ಲುಗಳನ್ನು ಕೆಳಗೆ ಚಾಚಿ ಬಿದ್ದಂತ ಭೂಮಿಯನ್ನು ಮೇಲೆತ್ತಿದವನು. ಅಲ್ಲಿ ಮಾರ್ಗ ಅಂತಿದೆಯಲ್ಲ, ಪ್ರಯಾಣ ಕಾಲದಲ್ಲಿ ನಮ್ಮನ್ನು ವರಾಹ ಕಾಪಾಡಬೇಕು ಅಂತ.
ಪ್ರಯಾಣ ಕಾಲ ಅಂದ್ರೆ ನಾವು ಯಾವುದೋ ಊರಿಂದ ಇನ್ನೊಂದು ಊರಿಗೆ ಹೋಗುವುದು, ಈ ಊರಿನಲ್ಲಿ ಇದೊಂದು ತೀರಾ ಸಣ್ಣ ಪ್ರಯಾಣ. ನಮ್ಮೆಲ್ಲರ ಪ್ರಯಾಣ ಅಂದ್ರೆ ಯಾವುದು? ಮೋಕ್ಷದ ಕಡೆಗೆ ಪ್ರಯಾಣ. ಮಹಾಭಾರತದಲ್ಲಿ ಆ ಮಾತು ಹೇಳ್ತಾರೆ, ಸರ್ವೇ ವರ್ತಾಮಹೇ ಅಧ್ವನಿ. ನೀವೊಂದು ಊರಿಗೆ ಹೋಗ್ತೀರಿ, ಅವ್ರು ಮತ್ತೊಂದು ಊರಿಗೆ ಹೋಗ್ತಾರೆ. ಅವ್ರು ಹೋಗಿದ್ದ ಊರಿಗೆ ನೀವು ಹೋಗೋದಿಲ್ಲ, ನೀವು ಹೋಗಿದ್ದ ಊರಿಗೆ ನಾನು ಹೋಗೋದಿಲ್ಲ. ಆದರೆ ಎಲ್ಲರೂ ಹೋಗಲೇಬೇಕಾದಂಥ, ಎಲ್ಲರೂ ಹೋಗದೇ ಇದ್ರೆ ನಡೀದೇ ಇರುವಂಥ ಒಂದೇ ಮಾರ್ಗ ಅಂದ್ರೆ ಪರಲೋಕದ ಕಡೆಗೆ ಪ್ರಯಾಣ. ಆದ್ರಿಂದ ಮಹಾಭಾರತ ಹೇಳ್ತದೆ, ಸರ್ವೇ ವರ್ತಾಮಹೇ ಅಧ್ವನಿ. ನಾವೆಲ್ಲರೂ ಕೂಡ ಆ ಪ್ರಯಾಣದಲ್ಲಿ ಇದ್ದೇ ಇದ್ದೇವೆ. ಯಾವುದೇ ಅರ್ಜಿ ಬರೆದು ಕೊಡದೆ ಹೋದ್ರೂ ಕೂಡ ನಮ್ಮ ಕೈಯಲ್ಲಿ ಭಗವಂತ ಒಂದು ಟಿಕೆಟ್ ಕೊಟ್ಟು ಈ ಪ್ರಯಾಣಕ್ಕೆ ನೀವು ತಯಾರಾಗಿರ್ರಿ ಅಂತಲೇ ನಮ್ಮ ಸೃಷ್ಟಿ ಮಾಡಿದ್ದಾನೆ. ಆದ್ರಿಂದ ಅಧ್ವ ಅಂದ್ರೆ ಮೋಕ್ಷದ ಮಾರ್ಗ. ಆ ಮಾರ್ಗದಲ್ಲಿ ನಾವೆಲ್ಲ ಇದ್ದೀವಿ. ಆ ಮಾರ್ಗದಲ್ಲಿ ನಮ್ಮನ್ನು ಯಜ್ಞವರಾಹ ಕಾಪಾಡಲಿ ಅಂತ ಅದರ ತಾತ್ಪರ್ಯ. ಯಾಕೆಂದ್ರೆ ಆ ಮುಕ್ತಿಯ ಮಾರ್ಗದಲ್ಲಿ, ಸಾಧನ ಮಾರ್ಗದಲ್ಲಿ ಜ್ಞಾನವೇ ಬಹಳ ಮುಖ್ಯ. ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ ಅಂತ ವರಾಹ ಅವತಾರವನ್ನು ಮುಂದೆ 3ನೇ ಸ್ಕಂದದಲ್ಲಿ ಒಂದ್ ಕಡೆ ವರ್ಣಿಸ್ತಾರೆ. ಅವನು ಜ್ಞಾನ ಸ್ವರೂಪ ಮತ್ತೆ ವಿದ್ಯಾಗುರುವಾಗಿದ್ದಾನೆ, ನಮ್ಮೆಲ್ಲಿಗೂ ವಿದ್ಯಾಗುರುವಾಗಿದ್ದಾನೆ ಅಂತ ಅವನ ವರ್ಣನ ಇದೆ. ಅಂತಹ ವರಾಹ ರೂಪದ ವರ್ಣನ ಅದು 2ನೇ ಅವತಾರದ ವರ್ಣನ. ಅದರೊಂದಿಗೆ ಈ 1ನೇ ಸ್ಕಂದದ 3ನೇ ಅಧ್ಯಾಯದ 7ನೇ ಶ್ಲೋಕ ಅದು ಸಮಾಪ್ತವಾಗಿದೆ. ಹಾಗೆ ಆ 2ನೇ ಅವತಾರದ ರೂಪದ ವರ್ಣನವು ಕೂಡ ಸಮಾಪ್ತವಾಗಿದೆ.